ಆಮೇಲೆ ಇನ್ನೊಂದು ಕಾಂಪಿಟೇಷನ್ ನಾನು ನೋಡ್ತಾ ಇರೋದು ಅವ್ರ ಕಡೆನೂ ಚೆನ್ನಾಗಿದೆ. ಇದೇ ರೆಡ್ ಸಾಯಿಲ್ ಪಿಚ್ ಕೊಟ್ಟರು ಅಂದ್ರೆ ಯೂಸ್ ಮಾಡ್ಕೊಳ್ಳೋ ಕೇಪಬಿಲಿಟಿ ಇದೆ ಕಗಿಸೋ ರಬಡ, ಸಿರಾಜ್. ಆಮೇಲೆ ಈ ಗೇಮಲ್ಲಿ ನಾನು ಪ್ರಸಿದ್ಧ ಕೃಷ್ಣ ಅವ್ರನ್ನ ನೋಡೋಕೆ ಇಷ್ಟಪಡ್ತೀನಿ. ಲಾಸ್ಟ್ ಗೇಮಲ್ಲಿ ನೀವು ನೋಡಿದ್ರೆ ಅರ್ಷದ್ ಖಾನ್ನ ಆಡಿಸಿದ್ದು, ಓಕೆನಾ. ಬಟ್ ಇಂಜುರಿ ಆಗಿತ್ತ ಏನೋ ಅದ್ರ ಬಗ್ಗೆ ಮಾಹಿತಿ ಎಲ್ಲೂ ಓದಿಲ್ಲ ನಾನು. ಮೇ ಬಿ ಅವ್ರಿಗೆ ಬ್ರೇಕ್ ಕೊಟ್ಟಿರಬೇಕು. ಬಟ್ ಅಹಮದಾಬಾದ್ ಅಂತ ಬಂದಾಗ ಪ್ರಸಿದ್ಧ ಕೃಷ್ಣ ಅವ್ರ ನಂಬರ್ಸ್ ನಿಮ್ಗೆ ಹೇಳ್ತೀನಿ. 14 ಮ್ಯಾಚಲ್ಲಿ 23 ವಿಕೆಟ್ ತೊಗೊಂಡಿದ್ದಾರೆ, 8.6 ಎಕಾನಮಿ. ಎವ್ರಿ 14th ಡೆಲಿವರಿ ವಿಕೆಟ್ನ ತಗೊಳ್ತಾರೆ. ಲಾಸ್ಟ್ ಇಯರ್ ಪರ್ಪಲ್ ಕ್ಯಾಪ್ ತಗೊಂಡ್ರು ಅಂದ್ರೆ ಅವ್ರ ಮೆಜಾರಿಟಿ ಆಫ್ ದಿ ವಿಕೆಟ್ಸ್ ಬಂದಿದ್ದೆಲ್ಲ ಅಹಮದಾಬಾದಲ್ಲಿ. ಅಂದ್ರೆ GT ಅಹಮದಾಬಾದಲ್ಲಿ ಆಡ್ತಾ ಇದ್ರೆ ಫಸ್ಟ್ ಹೆಸರು ಪ್ರಸಿದ್ಧ ಕೃಷ್ಣ ಬರೀಬೇಕು, ಆ ತರ ಒಂದು ನಂಬರ್ಸ್ನ ಇಟ್ಕೊಂಡಿದ್ದಾರೆ. ಆಮೇಲೆ ರೆಡ್ ಸಾಯಿಲ್ ಪಿಚ್ ಏನಾರು ಕೊಟ್ಟರು ಅಂದ್ರೆ ಇವರು ಕೂಡ ಹೇಸಲ್ವುಡ್ ತರ ಅವರ ಹೈ ಆರ್ಮ್ ಆಕ್ಷನ್ ಇಂದ, ಅವ್ರ ಹೈಟ್ ಇಂದ ಬ್ಯಾಕಪ್ ಲೆಂತ್ ಆ ಸ್ಲೋಯರ್ ಒನ್ ಹಾಕಿ ಎಫೆಕ್ಟಿವ್ ಆಗೋ ಸಾಧ್ಯತೆ ಇರುತ್ತೆ. ಲಾಸ್ಟ್ ಗೇಮು ಯಾರು CSK ವಿರುದ್ಧ ಸ್ಥಾನನ ಕಳ್ಕೊಂಡಿದ್ರು ಪ್ರಸಿದ್ಧ. M ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡಿದ್ರು ಅಗೇನ್ಸ್ಟ್ RCB. ಬಟ್ CSK ವಿರುದ್ಧ ಇವ್ರು ಗೆದ್ದಾಗ ಪ್ರಸಿದ್ಧ ಆಡ್ಲಿಲ್ಲ. ಅವತ್ತು ಅರ್ಷದ್ ಖಾನ್ ಆಡಿದ್ರು, ನಿಮ್ಗೆ ಜ್ಞಾಪಕ ಇದೆ.